ಹಾಯ್ ಗೈಸ್, ವೆಲ್ಕಮ್ ಟು ನಮ್ರತಾ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಪೆಡಿಕ್ಯೂರ್ ಯಾವ ಥರ ಮಾಡ್ಬೋದು ಅಂತ ನಾನೀಗ ಹೇಳ್ಕೊಡಕ್ಕೆ ಬರ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಟವಲ್ನ ನಾವು ಯಾವ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಈ ಥರ ಫೋಲ್ಡ್ ಮಾಡಿ ಆ್ಯಂಡ್ ಸೆಕೆಂಡು ನಿಮಗೆ ಕೈ ಮೇಲೆ ಹಿಂಗೆ ಹಾಕ್ಕೊಂಡು ಇದನ್ನು ಇಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಸೊ ನೋಡಿ 1 2 and 3 4 ಲೇಯರ್ ನಿಮ್ಗೆ ಇಲ್ಲಿ ಸಿಕ್ಕೋದ್ರಿಂದ ನಿಮ್ಗೆ ಇಲ್ಲಿ ನಿಮ್ಮ ಬಟ್ಟೆ ಒಂದು ಚೂರು ಒದ್ದೆ ಆಗಲ್ಲ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಕ್ಲೈಂಟ್ ಲೆಗ್ಗು. ಸೊ ಇವ್ರಿಗೆ ನೈಲ್ಸ್ ಕಟ್ ಮಾಡಬೇಕು, ಫೈಲ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಕಾಮನ್ ಗೊತ್ತಿರುತ್ತೆ. ಫೈಲ್ ಮಾಡೋದು ಎಲ್ರಿಗೂ ಕಾಮನಾಗಿ ಗೊತ್ತಿರುತ್ತೆ. ಬಟ್ ಫೈಲ್ ಮಾಡಬೇಕಾದ್ರೆ ಯಾವ ಥರ ಹೋಲ್ಡ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಫೈಲ್ ಮಾಡಬೇಕಾದ್ರೆ ನೀವು ಯಾವ ಥರ ಫಿಂಗರ್ನ ಕರೆಕ್ಟಾಗಿ ನಿಮ್ಮ 2 ಫಿಂಗರ್ ಹಿಂಗೆ ಹೋಲ್ಡ್ ಮಾಡಿಟ್ಕೊಂಡು ಸೊ ಈ ಪ್ಯಾಟ್ರನಲ್ಲಿ ಫೈಲ್ ಮಾಡಿ. ಸೊ ನಿಮಗೆ ನೀಟಾಗಿ ಶೇಪ್ ಆಗಲಿ ವಾಟ್ ಎವರ್ ನೀವು ಕರೆಕ್ಟಾಗಿ ಕೊಡ್ಬೋದು ಅವ್ರಿಗೆ. ನೈಲ್ ಕಟ್ಟು ಫೈಲ್ ಆದಮೇಲೆ ವಾಟರಲ್ಲಿ ಡಿಪ್ ಮಾಡಿಸ್ಬೇಕು ಲೆಗ್ಗನ್ನು. ಸೋಕಿಂಗ್ ಟೈಮಲ್ಲಿ ಸೊ ನೀವು ಕ್ರೀಮ್ಗಳನ್ನ ಈ ಥರ ಒಂದು ಬೌಲಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ನಾವು ಯಾವ ಥರ ಕಸ್ಟಮರ್ ಕಾಲನ್ನ ಹೋಲ್ಡ್ ಮಾಡಬೇಕು ಅಂದರೆ ಫಸ್ಟು ಈ ವಾಟರ್ನ ಫುಲ್ಲು ರಿಮೂವ್ ಮಾಡ್ಕೋಬೇಕು. ದೆನ್ ಹಿಂಗೆ ಹೋಲ್ಡ್ ಮಾಡ್ಕೋಬೇಕು. ಸೊ ರಿಮೂವ್ ಮಾಡಿದ್ಮೇಲೆ ಸೊ ಇವಾಗ ಕ್ವಿಟಿಕಲ್ನ ರಿಮೂವ್ ಮಾಡಬೇಕು. ಸೊ ಯಾವ ಥರ ಅನ್ನೋದನ್ನ ಹೇಳ್ಕೊಡ್ತೀನಿ. ಕ್ವಿಟಿಕಲ್ ಹಿಡ್ಕೊಂಡು ಫಸ್ಟ್ ನೈಲ್ಸ್ಗೆಲ್ಲ ಈ ಥರ ಸ್ಪ್ರೆಡ್ ಮಾಡಿ ಆ್ಯಂಡ್ ಪುಷ್ ಮಾಡಬೇಕು. ನೋಡಿ ನಾನು ಯಾವ ಥರ ನೈಲ್ಸ್ ಇಟ್ಕೊಂಡಿದ್ದೀನಿ ನೀವೇ ಅಬ್ಸರ್ವ್ ಮಾಡಿ. ಈ ಥರ ಗ್ರಿಪ್ಪಾಗಿ ಟೈಟಾಗಿ ಹೋಲ್ಡ್ ಮಾಡಿ ಪುಷ್ ಮಾಡಿ. ನೋಡಿ ಗೈಸ್, ಕ್ವಿಡಿಕಲ್ಲೆಲ್ಲ ಕ್ಲೀನ್ ಮಾಡಿ ಸೊ ಮತ್ತೆ ಸೋಕ್ ಮಾಡಿದ್ದೀನಿ. ಸೊ ಇವಾಗ ಏನಾಗ್ತಾ ಇದೆ ಅಂದರೆ ಈ ಕಾಲಲ್ಲಿ ನೀವು ಕ್ವಿಡಿಕಲ್ನ ಕ್ಲೀನ್ ಮಾಡ್ಕೊಳ್ಳೋ ಗಂಟ ಇದು ಸೋಕಿಂಗ್ ಇರುತ್ತೆ. ಸೊ ಈ ಕಾಲಲ್ಲಿ ನೀವು ಕ್ವಿಡಿಕಲ್ ಕ್ಲೀನ್ ಮಾಡೋ ಗಂಟ ಈ ಕಾಲ್ ಸೋಕಾಗಿರುತ್ತೆ. ಸೊ ಟುಗೆದರ್ ನಿಮಗೆ 10 to 15 minutes ಆರಾಮಾಗಿ ಲೆಗ್ಸು ಸೋಕಾಗಿರುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ನಾವು ಸ್ಕ್ರೇಪ್ ಮಾಡಬೇಕು ಲೆಗ್ಸ್ನ. ಸೊ ಯಾವ ಥರ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಮಗೂ ಮತ್ತು ಕಸ್ಟಮರ್ಗೂ ಕಂಫರ್ಟಬಲ್ ಆಗಿರುತ್ತೆ ಅನ್ನೋದನ್ನ ಹೇಳ್ಕೊಡ್ತೀನಿ. ನೀಟಾಗಿ ನೋಡ್ಕೊಳ್ಳಿ. ಏನು ಮಾಡಬೇಕು ಅಂದರೆ ಬೆಂಡ್ ಆಗಬೇಕು, ಸೈಡ್ಗೆ ಟರ್ನ್ ಆಗಬೇಕು. ಸೊ ನೋಡಿದ್ರಲ್ಲ? ಸೊ ಇವಾಗ ನೀವೇನು ಮಾಡಬೇಕು ಅಂದರೆ ಒಂದು ಪೇರು ಲೈಕ್ ಅಪ್ಪಿಂಗ್ ಲಿಫ್ಟು, ಇನ್ನೊಂದು ಪೇರು ಹಿಂಗ್ ಡೌನ್ ಲಿಫ್ಟು. ಸೊ ಈ ಥರ ಹೋಲ್ಡ್ ಮಾಡಿಟ್ಕೊಳ್ಳಿ. ಸೊ ಕೊಡಿ ಮೇಡಮ್, ನೋಡಿ. ಸೊ ನಿಮಗಿಲ್ಲಿ ಗ್ರಿಪ್ ಇರುತ್ತೆ. ಸೊ ನೀವು ಆರಾಮಾಗಿ ಸ್ಕ್ರೇಪ್ ಮಾಡ್ಕೊಳ್ಳೋಕ್ಕೂ ಈಸಿ ಇರುತ್ತೆ. ನೋಡಿ ಎಷ್ಟು ಕನ್ವೀನಿಯೆಂಟ್ ಆಗಿರುತ್ತೆ ಸ್ಕ್ರೇಪ್ ಮಾಡೋದಕ್ಕೆ ನಿಮಗೆ. ಸ್ಕ್ರೇಪ್ ಆಗಿದೆ ಫ್ರೆಂಡ್ಸ್. ಇವಾಗ ಸ್ಕ್ರಬ್ ಅಪ್ಲಿಕೇಶನ್ ಮಾಡೋಣ. ಪೆಮಿಸ್ಟೋನಲ್ಲಿ ಸ್ಕ್ರೇಪ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಆವಾಗಲೇ ಮಾಡಿದ್ದು ರೈಟ್ ಲೆಗ್ಗು, ಇವಾಗ ನಾನು ಮಾಡ್ತಾ ಇರೋದು ಲೆಫ್ಟ್ ಲೆಗ್ಗು. ಸೊ ನಿಮ್ಗೆ 2 ಲೆಗ್ಗಿಗೂ ಕನ್ವೀನಿಯೆಂಟ್ ಆಗಿರುತ್ತೆ. ಆರಾಮಾಗಿ ಸ್ಕ್ರೇಪ್ ಮಾಡ್ಕೋಬೋದು. ಸೊ ನೀವು ಯಾವ ಥರ ಬೇಕಾದರೂ ಸ್ಕ್ರೇಪು, ಸ್ಕ್ರಬ್ಬು, ವಾಟ್ ಎವರ್ ನೀವು ಹೇಗೆ ಬೇಕಾದರೂ ಪೆಡಿಕ್ಯೂರ್ನ ಆರಾಮಾಗಿ ಮಾಡ್ಕೋಬೋದು. ಲೈಕ್ ಹಿಂಗೆ ಲಿಫ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಆರಾಮಾಗಿ ಇದು ನೋಡಿ ನಿಮ್ಮ ಕೈಯು ಫ್ರೀ ಆಗಿರುತ್ತೆ. ಸೊ ನೀವು ಆರಾಮಾಗಿ ಸ್ಕ್ರೇಪ್ನ ಮಾಡ್ಕೋಬೋದು. ಸೊ ಇವಾಗ ಸ್ಕ್ರೇಪರ್ ಕೆಲಸ ಮುಗೀತು. ಸೊ ಟವಲು ಸಿಕ್ಕಾಪಟ್ಟೆ ಡರ್ಟಿ ಆಗಿದೆ. ಸೊ ನಾವು ಇವಾಗ ಏನು ಮಾಡಬೇಕು ಅಂದರೆ ಫೋಲ್ಡ್ ಮಾಡಿ ಫ್ರೆಶ್ ಟವಲ್ ಸಿಕ್ತು. ಸ್ಕ್ರೇಪರ್ ಮುಗೀತು. ಸೊ ಇವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಮಸಾಜ್ ಸ್ಟಾರ್ಟ್ ಮಾಡಬೇಕು. ಮಸಾಜ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಮಾಡಬೇಕಿರೋ ಕೆಲಸ ಏನು ಅಂದರೆ ಪೇರ್ನ ಹಿಂಗೆ ಹೋಲ್ಡ್ ಮಾಡಿ ಬ್ರಷ್ಗೆ ಶ್ಯಾಂಪು ಹಾಕ್ಕೊಳ್ಳಿ. ಶ್ಯಾಂಪು ಹಾಕ್ಕೊಂಡು
ಒಂದು. ಸೊ ಈ ಬ್ರಷ್ಗೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿ ಕಸ್ಟಮರ್ ನೈಲ್ಸ್ ಮೇಲೆ ಬ್ರಷ್ ಮಾಡಿ. ಬಿಕಾಸ್ ಇಲ್ಲಿ ಕ್ರೀಮು, ಕ್ರಿಟಿಕಲ್ಲು, ಡೆತ್ಸು ವಾಟ್ ಎವರ್ ಇತ್ತು ಅಂದರೂ ನೀಟಾಗಿ ಕ್ಲೀನ್ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ನೋಡಿ, ರಿಮೂವ್ ಮಾಡಿಕೊಂಡು ನಿಮ್ಮ ಟವಲ್ ಮೇಲೆ ಇಟ್ಕೋಬೇಕು. ಸೊ ವಾಟರ್ನ ಟವಲಲ್ಲಿ ವೈಪ್ ಮಾಡಾಯ್ತು. ಇವಾಗ ನೆಕ್ಸ್ಟ್ ಮಸಾಜ್ ಸ್ಟಾರ್ಟ್ ಮಾಡೋಣ. ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ 2 ಫಿಂಗರಲ್ಲಿ ರಬ್ ಮಾಡಿ ಫಸ್ಟು ಕ್ರೀಮ್ನ ಲೆಗ್ಗೆ ಸ್ಪ್ರೆಡ್ ಮಾಡಿಕೊಳ್ಳಿ. ಆದಮೇಲೆ ಇವಾಗ ಮಸಾಜ್ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ತುಂಬ ಜನ ನಾನು ನೋಡಿರೋ ಥರ ಫಿಂಗರ್ಸ್ಗಳಲ್ಲಿ ಮಸಾಜ್ ಮಾಡ್ತೀರಾ. ಸೊ ನಮಗೆ ಫಿಂಗರ್ ಪ್ರೆಷರ್ ಬಿತ್ತು ಅಂದರೆ ಪೇಯ್ನ್ ಜಾಸ್ತಿ ಆಗುತ್ತೆ. ಹಸ್ತದಲ್ಲಿ ಮಸಾಜ್ ಮಾಡಬೇಕು. ಹಿಂಗೆ ನೋಡ್ಕೊಳ್ಳಿ. ನೋಡಿ, ನಂದು ಎಲ್ಲ ಹ್ಯಾಂಡ್ಸ್ ಪ್ರೆಷರೇ ಬೀಳ್ತಾ ಇರೋದು, ಫಿಂಗರ್ ಪ್ರೆಷರ್ ಬೀಳಲ್ಲ. ಗೊತ್ತಾಯ್ತಾ? ಗೊತ್ತಾಯ್ತಲ್ಲ ಗೈಸ್ ಯಾವ ಥರ ಮಾಡಬೇಕು ಪೆಡಿಕ್ಯೂರ್ ಅನ್ನೋದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಮೆನಿಕ್ಯೂರ್ ಯಾವ ಥರ ಮಾಡಬೇಕು ಅನ್ನೋದು. ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಅಪ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಗಾಯ್. ಬಾಯ್ ಬಾಯ್.